ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಬಂಧನ ಆಗಿದೆ. ಚನ್ನಗಿರಿಯಿಂದ ಬೆಂಗಳೂರಿಗೆ ಬರುವಂತ ಮಾರ್ಗದಲ್ಲಿ ತುಮಕೂರು ಬಳಿಯ ಕ್ಯಾತ್ಸಂದ್ರ ಬಳಿ ಲೋಕಾಯುಕ್ತ ಪೊಲೀಸರು ಬಂಧಿಸಿದರು. ನಿರೀಕ್ಷಣಾ ಜಾಮೀನು ರದ್ದಾದ ಬೆನ್ನಲ್ಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸದ್ಯ ಸಿಕ್ಕಿದ್ರಲ್ಲ ಲೋಕಾಯುಕ್ತ ಪೊಲೀಸರು, ಅಂತೂ ಇಂತೂ ಹಿಡಿದ್ರಲ್ಲ ಇವರನ್ನ. ಯಾಕೆಂದ್ರೆ ಎಷ್ಟು ದಿನ ಹುಡುಕಿದ್ರು, ಹತ್ತ ಟೀಮ್ ಮಾಡಿದ್ರು ಸಿಕ್ಕಿರ್ಲಿಲ್ಲ ಅಂತ ಸಬೂಬನ್ನ ಹೇಳ್ತಾ ಇದ್ರು. ಫೈನಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರಿಗೆ ಕರೆತಂದಿದ್ದಾರೆ. ಆರೋಗ್ಯ ತಪಾಸಣೆಗಾಗಿ ಶಿವಾಜಿನಗರ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಇಂದು ಕೆಲ ಕಾಲ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ನಾಳೆ ಜಡ್ಜ್ ಮುಂದೆ ಹಾಜರುಪಡಿಸಿ ಇನ್ನಷ್ಟು ದಿನ ಲೋಕಾಯುಕ್ತ ಪೊಲೀಸರ ವಶಕ್ಕೆ ಕೇಳುವಂತ ಸಾಧ್ಯತೆಗಳಿದಾವೆ. ಮಾರ್ಚ್ 2ರಂದು ಮಾಡಾಳ್ ವಿರೂಪಾಕ್ಷಪ್ಪ ಕಚೇರಿ ಮನೆ, ಮಗ ಪ್ರಶಾಂತ್ ಕಚೇರಿ ಮೇಲೂ ಕೂಡ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿತ್ತು. ಒಂದು ಪ್ರಶಾಂತ್ ಕಚೇರಿ ಮೇಲೆ ಫಸ್ಟ್ ದಾಳಿ ಮಾಡ್ತಾರೆ. 2 ಕೋಟಿ 2 ಲಕ್ಷ ರೂಪಾಯಿ ಸಿಗುತ್ತೆ ಪ್ರಶಾಂತ್ ಕಚೇರಿಯಲ್ಲಿ. ಅದಾದ್ಮೇಲೆ ಆತನ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗುತ್ತೆ. ಈ ಪ್ರಶಾಂತನ ನಿವಾಸದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ 6 ಕೋಟಿಗೂ ಅಧಿಕ ನಗದು ಪತ್ತೆ ಆಗುತ್ತೆ. ಈ ಕೇಸ್ನಲ್ಲಿ ಈಗಾಗಲೇ ಜೈಲಿನಲ್ಲಿದ್ದಾರೆ ಮಾಡಾಳು ಪುತ್ರ ಪ್ರಶಾಂತ್. ಈಗ ತಂದೆನೂ ಕೂಡ ಜೈಲಿಗೆ ಹೋಗ್ತಾ ಇದ್ದಾರೆ. ಕಾನೂನು ತನ್ನ ಕೆಲಸ ಮಾಡ್ತೀವಿ. ಕಾನೂನು ತನ್ನ ಕೆಲಸ ಮಾಡ್ತೀವಿ. ಕಾನೂನು ತನ್ನ ಕೆಲಸ